ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯ ಮೀನಾ ಎಲ್ಲ ಈ ಕಡೆ ಮಂಜುನ ಬುದ್ಧಿ ಹೇಳ್ತಿದ್ರು. ಅವನ ಮೈಂಡಲ್ಲಿ ನನ್ನೇ ಬೈತೀರಾ ಅನ್ನೋ ಭ್ರಮೆಲಿರ್ತಾನೆ. ಮೀನಾ ಎಷ್ಟೇ ಹೇಳಿದ್ರು ಅಮ್ಮ ನಿನ್ನ ದುಡ್ಡು ಸಾಕ್ತಿದ್ದಾರೆ, ಇನ್ನೇನು ಕನಕನ ಮದುವೆ ಮಾಡಬೇಕು, ಕನಕನ ಮದುವೆ ಮಾಡಿ ಕಳ್ಸಿದ್ಮೇಲೆ ಅವ್ರಿವ್ರ ಮನೆ ಕೆಲಸ ಮಾಡಿ ಅಮ್ಮ ನಿನ್ನ ಸಾಕ್ತಿರ್ತಾರೆ ಅಂತ ಮೀನಾ ಬುದ್ಧಿ ಹೇಳ್ತಿದ್ರು. ಈ ಕಡೆ ಮಂಜ ಅವಳ ಮೇಲೂ ರೇಗಾಡ್ತಾನೆ. ನನ್ನ ಪರಿಸ್ಥಿತಿ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಈ ಕಡೆನೂ ಮಾತಾಡೋಕ್ಕಾಗಲ್ಲ, ನಾನು ಆ ಕಡೆನೂ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ. ಹೀಗೆ ಆದರೆ ಅಪ್ಪ ಹೋಗಿದ ಕಡೆನೇ ಹೋಗ್ಬಿಡ್ತೀನಿ ಅಂತ ಮಂಜ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯ ನಿಂತ್ಕೊಂಡು ಏನು ಇವ್ನು ಮಹಾ ತ್ಯಾಗಿ, ಪ್ರಾಣ ತ್ಯಾಗ ಮಾಡಿಬಿಡ್ತಾನೆ ಅಂತ ಹೇಳ್ತಿರ್ತಾನೆ. ಈ ಕಡೆ ಮೀನಾ ಯಾಕೋ ನನ್ನ ಹಣೆ ಬರನೇ ಸರಿಯಿಲ್ಲ, ನಾನು ಏನು ಅಂದ್ಕೊಂಡ್ರು ಆಗ್ತಾನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಸೂರ್ಯ ಹಣೆ ಬರ ಅಂದ್ಕೊಂಡ್ರೆ ಆಗಲ್ಲ, ಅದಕ್ಕೇನಾದರೂ ಮಾಡಬೇಕು, ಬಾಮ್ಮ ನಾನು ಹೊರಗಡೆ ಇರ್ತೀನಿ ಅಂತ ಹೊರಗಡೆ ಹೋಗ್ಬಿಡ್ತಾನೆ. ಈ ಕಡೆ ಮೀನಾನು ಹೊರಟು ಬರ್ತಾಳೆ. ಈ ಕಡೆ ಮೀನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತಾಳೆ. ಅಪ್ಪ ದೇವರೇ, ಮಂಜ ಎಕ್ಸಾಮಲ್ಲಿ ಪಾಸಾಗೋ ರೀತಿಲಿ ಮಾಡಬೇಕು, ಅವ್ನು ಅಟೆಂಡ್ ಮಾಡಬೇಕು, ನಾವು ಅಪ್ಪನ ಕನಸು ಈಡೇರಬೇಕು ಅಂತೆಲ್ಲ ಕೇಳ್ಕೊತಿರ್ತಾಳೆ. ಅದೇ ಟೈಮ್ಗೆ ಈ ಕಡೆಯಿಂದ ಒಬ್ಬ ಕೊರಿಯರ್ ಬಾಯ್ ಬರ್ತಾನೆ. ಶ್ರುತಿ ಅವರು ಕೊರಿಯರ್ ಬಂದಿದೆ ಅಂತ ಹೇಳ್ತಾನೆ. ಅವರು ನನ್ನ ತಂಗಿನೇ ಆಗಬೇಕು, ಅವ್ರ ಮನೇಲಿಲ್ಲ, ನನಗೆ ಕೊಡಿ ಅಂತ ಇಸ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಕರೆಕ್ಟಾಗಿ ಶಾಂತಿ ಬಂದು ಏನೇ ಅದು, ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೊರಿಯರ್ನ ಅವಳು ತೊಗೊಂಡು ಸೈನ್ ಮಾಡಬೇಕತ್ತೆ ಅಂದಿದ್ದಕ್ಕೆ ಅದನ್ನು ನೀನೇ ಮಾಡು ಅಂತ ಹೇಳ್ಬಿಟ್ಟು ಅವಳು ಓಪನ್ ಮಾಡ್ತಿರ್ತಾಳೆ. ಈ ಕಡೆ ಮೀನಾ ಹೇಳ್ತಾಳೆ, ಅದು ಶ್ರುತಿಯವ್ರದ್ದಲ್ವಾ ಅತ್ತೆ, ನೀವೆಂತಕ್ಕೆ ಓಪನ್ ಮಾಡ್ತೀರಾ ಅಂತ. ನಾನು ಅವ್ರ ಅತ್ತೆ ಕಣೆ, ಓಪನ್ ಮಾಡಿ ನೋಡ್ತೀನಿ ಅಂತ ಇವಳು ಓಪನ್ ಮಾಡಿ ನೋಡ್ತಾಳೆ. ಇದೇನು ಆನೆ ಆಗ್ತಿಲ್ಲ, ಇದೇನು ಈ ರೀತಿ ಇದೆ ಅಂತ ಮಾತಾಡ್ತಿರ್ತಾಳೆ. ಮೀನಾ ಹೇಳ್ತಾಳೆ, ಅಯ್ಯೋ ಅತ್ತೆ, ಅದು ಹೆಡ್ಫೋನ್ ಕಿವಿಗೆ ಹಾಕ್ಕೊಳ್ಳೋದು, ಮೊಬೈಲಿಂದ ಕನೆಕ್ಟ್ ಮಾಡಬೇಕು ಅಂತ ಹೇಳ್ತಾಳೆ. ನನಗೂ ಗೊತ್ತು, ಹೇಗಿದೆಯೋ ಏನೋ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಹಾಡು ಕೇಳ್ಕೊಂಡು ಆರಾಮಾಗಿ ಮಲಗಿರ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗೆ ಶ್ರುತಿ ಮತ್ತು ರವಿ ಬರ್ತಾರೆ. ಶ್ರುತಿ ಬಂದ್ಬಿಟ್ಟು ನೋಡ್ಬಿಟ್ಟು ಏನತ್ತೆ ಹೊಸಾದು ತೊಗೊಂಡ್ರಾ ಅಂತ ಹೇಳ್ತಾಳೆ. ಅಯ್ಯೋ ಇಲ್ಲಮ್ಮ, ಇದು ನಿನ್ನ ಬಂದಿತ್ತಲ್ಲ ಅದೇ ಇದು ಅಂತ. ಇದು ಹೀಗೆ ಬಂದಿತ್ತಾ ಅಂತ ಕೇಳ್ತಾಳೆ. ಇಲ್ಲಮ್ಮ, ಬಾಕ್ಸಲ್ಲಿ ಬಂದಿತ್ತು ನೋಡಿ, ಇಲ್ಲೇ ಬಿಚ್ಚ ಹಾಕಿದ್ದೀನಿ ಅಂತ ಹೇಳ್ತಾಳೆ. ಅತ್ತೆ, ನನಗೆ ಬಂದಿದ್ದ ಆರ್ಡರ್ನ ನೀವು ಯಾಕೆ ಓಪನ್ ಮಾಡಿದ್ರಿ, ನನ್ನ ಪರ್ಮಿಷನ್ ಇಲ್ದಿರ ಅಂತ ಶ್ರುತಿ ಫುಲ್ ರೇಗಾಡ್ತಿರ್ತಾಳೆ. ಈ ಕಡೆ ಶಾಂತಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲಮ್ಮ, ಇದು ನಿನ್ನ ಆರ್ಡರ್ ಅಲ್ವಾ, ನಾನು ನಿಮ್ಮ ಅತ್ತೆ ಅಲ್ವಾ ಅಂತ ಓಪನ್ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಯಾರಾದರೂ ಆಗಲಿ ನನ್ನ ವಸ್ತುನ ಯಾರಾದರೂ ಮುಟ್ಟಿದ್ರೆ ನನಗಿಷ್ಟ ಆಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಈ ಕಡೆ ರವಿನೂ ಹೋಗಲಿ ಬಿಡು ಶ್ರುತಿ, ಅಮ್ಮ ಏನೋ ಗೊತ್ತಿಲ್ದಿರ ಓಪನ್ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ರವಿ, ನನ್ನ ವಸ್ತುನ ಯಾರಾದರೂ ಮುಟ್ಟಿದ್ರೆ ನನಗೆ ಕೋಪ ಬರುತ್ತೆ, ಇನ್ನೊಂದು ಸತಿ ಈ ರೀತಿ ಮಾಡಬೇಡಿ ಅಂತ ರೇಗಾಡ್ಬಿಟ್ಟು ಹೋಗ್ಬಿಡ್ತಾಳೆ. ಈ ಕಡೆ ಬೇಜಾರು ಮಾಡ್ಕೋಬೇಡ ಬಿಡಮ್ಮ, ಹೇಗಿದ್ರು ನಾನು ಮಾತಾಡೋದ್ನಲ್ಲ ಅಂತ ರವಿ ಹೇಳ್ತಾನೆ. ಏನಪ್ಪ, ಇನ್ನೊಂದು ಸತಿ ಆರ್ಡರ್ ಓಪನ್ ಮಾಡಲ್ಲ ಅಂತ ಹೇಳಿದ್ದು ನನ್ನ ಕಡೆ ಮಾತಾಡ್ದಂಗೆ ಇತ್ತು. ಅವಳು ಚೋಟುದ್ದ ಇದ್ದಾಳೆ, ನೀನು ಇಷ್ಟುದ್ದ ಇದೆಯಾ, ಅವಳಿಗೆ ನೀನು ಹೆದ್ರ್ಕೊಂತೀಯ, ನೀನು ಹೇಳ್ಬೋದಿತ್ತಲ್ಲ ಅಮ್ಮ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತ. ಅಮ್ಮ, ಅವಳಿಗೆ ಯಾರ್ದಾದ್ರೂ ವಸ್ತು ಅವಳ ವಸ್ತುನ ಯಾರಾದರೂ ಮುಟ್ಟಿದ್ರೆ ಅವಳಿಗೆ ಇಷ್ಟ ಆಗಲ್ಲ ಅಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನೀನು ಹಿಂಗೆ ಹೆದ್ರ್ಕೊಂತಿದ್ರೆ ಆ ಸೂರ್ಯ ಮೀನನ ಥರ ಆಗೋಯ್ತೀಯ. ಮೀನಾ ನೋಡು, ಸೀರೆ ಸರ್ಗಲ್ಲೇ ಗಂಡನ ಗಂಟಾಕೊಂಡಿರ್ತಾಳೆ ಅಂತ ಅಲ್ಲೂ ಮೀನನ್ ಬೈತಿರ್ತಾನೆ. ಆಮೇಲೆ 3 ಜನ ಮಕ್ಕಳನ್ನ ಎತ್ತಿದ್ದೀನಿ, ಏಂತಕ್ಕೆಲ್ಲ ಹೆಂಡ್ತೀರು ಹೇಳ್ದಂಗೆ ಕೇಳ್ತಾರೆ ಅಂತ ಬೈಕೊಂಡು ಶಾಂತಿ ಹೊರಗಡೆ ಹೊಂಟೋಗ್ಬಿಡ್ತಾಳೆ. ಈ ಕಡೆ ರವಿ ಮೀನನ ಹತ್ರ ಕ್ಷಮೆ ಕೇಳ್ತಿರ್ತಾನೆ. ಅತ್ತೆ, ಅಮ್ಮ ಅಂದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ. ಅಯ್ಯೋ ಇರಲಿ ಬಿಡಿ ರವಿ, ಇದೇನು ನನಗೆ ಹೊಸ್ತಾ, ಮಾಮೂಲಿ ಇದ್ದಿದ್ದೆ ಅಲ್ವಾ, ಅತ್ತೆಗೆ ನನಗೆ ಬೈದೆ ಹೋದರೆ ಸಮಾಧಾನನೇ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇವಳನ್ನ ಹೇಗೆ ಈಗ ಸಮಾಧಾನ ಮಾಡಲಿ ನಾನು, ಕೋಪ ಮಾಡ್ಕೊಂಡು ಹೋಗಿದ್ದಾಳೆ, ಇನ್ನು ನಾನು ಹೋದ್ರೂ ಕಿರ್ಚಾಡ್ತಾಳೆ ಅಂತ ಹೇಳ್ತಿರ್ತಾನೆ. ರೂಮಿಗೆ ಕರ್ಕೋಗಿ ಸಮಾಧಾನವಾಗಿ ಅವ್ರಿಗೆ ಹೇಳ್ಬೋದಿತ್ತಲ್ವ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಅತ್ತೆ, ಅದಕ್ಕೆ ಅದು ತಲೆಗೆ ಬಂದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಸರಿ ಹೋಗಿ ಸಮಾಧಾನ ಮಾಡೋಗಿ ಅಂತ ಕಳಿಸ್ತಾಳೆ. ರವಿನೂ ಹೊರಟೋಗ್ತಾನೆ. ಈ ಕಡೆ ಮೀನಾ ಬಟ್ಟೆ ಎಲ್ಲ ಮುಡ್ಸ್ಕೊಂಡು ಎತ್ಕೋಗ್ತಿರ್ತಾಳೆ. ಮತ್ತೆ ಶಾಂತಿ ಬಂದು, ನಿನ್ಗೀಗ ಸಮಾಧಾನ ಆಯಿತಾ, ಹೇಗಿದ್ರು ನೀನು ಅನ್ಕೊಂಡಿದ್ದಾಯ್ತಲ್ಲ, ಹೋಗಿ ಹಾಲು ಕಾಯಿಸ್ಕೊಂಡು ಹೊಟ್ಟೆ ತುಂಬ ಕುಡಿಯೋಗು ಅಂತ ಬೈತಿರ್ತಾಳೆ. ಅಯ್ಯೋ ಅತ್ತೆ, ನಾನೇನು ಮಾಡಿದೆ ಅಂತಾಳೆ. ಇನ್ನೇನು, ನೀನು ಅಂದ್ಕೊಂಡಂಗೆ ಆಯ್ತಲ್ಲ, ಶ್ರುತಿ ನನಗೆ ಬೈತಿದ್ರೆ ನೀನು ಆ ಕಡೆ ನಿಂತ್ಕೊಂಡು ನಗ್ತಿದ್ದೆ ಅಲ್ವ ಒಳೊಳಗೇನೆ ಅಂತಾನೆ. ಅಯ್ಯೋ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ನನಗೆ ಗೊತ್ತು ಕಣೆ, ನಿನಗೂ ಇದೇ ಬೇಕಿತ್ತಲ್ವಾ, ಹಾಗೆ ನಗು, ನಿನಗೂ ಅಳೋ ಟೈಮ್ ಬಂದೇ ಬರುತ್ತೆ. ಆವಾಗ ನಾನು ತಾಳ ತಂಬೂರಿ ತೊಗೊಬಂದು ನಿನ್ನ ಮುಂದೆ ತಕ್ಕತೈ ಕುಣಿಲಿಲ್ಲ ಅಂತ ಅಂದರೆ, ಮುನಿರಂಗಪ್ಪನ 3ನೇ ಮಗಳು ಸಕ್ಕರೆ ಬೈಲ್ ಶಾಂತಿನೇ ಇಲ್ಲ, ಹೋಗಿ ಡೈರಿಲಿ ಬರೆದಿಟ್ಕೋ ಇದನ್ನ ಅಂತ ಹೇಳಿ ಬೈದು ಕಳಿಸ್ತಾಳೆ. ಈ ಕಡೆ ಮೀನಾನು ಹೊರಟೋಗ್ತಾಳೆ. ಈ ಕಡೆ ಮೀನಾ ಸೂರ್ಯ ಇಬ್ಬರೂ ಮಂಜುನ್ ಕಾಲೇಜ್ ಹತ್ರ ಹೋಗಿರ್ತಾರೆ. ಕಾಲೇಜ್ ಹತ್ರ ಹೋಗಿ ಏನು ಮಾತಾಡೋದು ಅಂತ ಅನ್ಕೊಂಡೆ ಕಾಲೇಜ್ ಹತ್ರ ಹೋಗ್ತಾರೆ. ಪ್ರಿನ್ಸಿಪಲ್ ರೂಮ್ ಹತ್ರ ಹೋಗ್ತಾರೆ. ಅಲ್ಲಿ ಪಿ1 ಇಲ್ಲ ಅದಕ್ಕೆ ಶನಿವಾರ ಮಾತ್ರ ಬರಬೇಕು, ನೀವು ಶನಿವಾರ ಬರೋಗಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅದಕ್ಕೆ ಮೀನಾ, ಇಲ್ಲ ನಮ್ಮಪ್ಪ ನನ್ನ ತಮ್ಮನ ತುಂಬ ಓದಿಸ್ಬೇಕು ಅಂತ ಇದ್ರು, ಈಗ ಅವರಿಲ್ಲ, ನಮ್ಮಮ್ಮ ಕಷ್ಟಪಟ್ಟು ಅವ್ರನ್ನ ಕಾಲೇಜಿಗೆ ಸೇರಿಸಿದ್ದಾರೆ ಅಂತ ಎಲ್ಲ ಹೇಳ್ತಿರ್ತಾಳೆ. ಏನಮ್ಮ ಹೇಳಿದ್ರು ಅಮ್ಮ ಅಣ್ಣ ಅಕ್ಕ ಅಂದ್ಕೊಂಡು ಎಮೋಷ್ನಲ್ ಆಗಿ ಇದು ಮಾಡಿಬಿಟ್ಟಲ್ಲ ಅಂತ. ಸರಿ ಇರಿ ಕೇಳ್ಕೊಂಬರ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಬರ್ತಾನೆ. ಅಯ್ಯೋ ನಿಮ್ಮಿಂದ ನಾನು ಬೈಸ್ಕೊಂಡೆ, ಹೋಗಿ ಅಂತ ಅವ್ರನ್ನ ಬೈದು ಕಳಿಸ್ಬಿಡ್ತಾನೆ.
ಇವ್ರು ಆಚೆ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಇವ್ರು ನೋಡಿದ್ರೆ ಹೀಗೆ ಹೇಳ್ಬಿಟ್ರು, ನಾನು ಮಂಜುನ್ಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ, ಏನು ಮಾಡಲಿ ಅಂತ ಮೀನಾ ಟೆನ್ಷನ್ ಆಗ್ತಿರ್ತಾಳೆ. ಇರು ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ದಂಗೆ ಆ ಕಡೆಯಿಂದ ಪ್ರಿನ್ಸಿಪಲ್ಲು ಮತ್ತು ಪಿವನ್ ಇಬ್ಬರು ಬರ್ತಿರ್ತಾರೆ. ತಗೊಳ್ಳೆ ಈ ಫೈಲ್ನ ಒಳಗಡೆ ಇಟ್ಬಿಡು ಅಂತ ಪ್ರಿನ್ಸಿಪಲ್ ಕೊಟ್ಬಿಟ್ಟು ಹೋಗ್ತಿರ್ತಾರೆ. ಇವ್ರು ಮಾತಾಡ್ಸೋಕ್ಕೆ ಅಂತ ಹೋಗ್ತಾರೆ, ಅಷ್ಟರಲ್ಲಿ ಪಿವನ್ ತಡೆದು ಬಿಡ್ತಾನೆ. ಒಂದು ಸತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ, ನಿಮ್ಮಿಂದ ನಾನು ಬೈಸ್ಕೋಬೇಕಾ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಬನ್ನಿ ಒಂದು ಲೋಟ ಟೀ ಕುಡ್ಕೊಂಬರೋಣ ಅಂತ ಸೂರ್ಯ ಕರೀತಾನೆ. ಟೀನಾ ಏಕೆ ಬೇಡ ಅಂತ ಹೇಳ್ತೀನಿ. ಇರಲಿ ಬನ್ನಿ ಸರ್, ನೀವು ಪಾಪ ಬೆಳಗ್ಗೆಯಿಂದ ಬ್ಯುಸಿಯಾಗಿದ್ದೀರಾ ಬನ್ನಿ ಅಂತ ಕರ್ಕೊಂಡೋಗಿ ಟೀ ಕೊಡಿಸ್ತಾನೆ, ಕುಡಿತಿರ್ತಾರೆ. ಮೀನಾ ಫುಲ್ ಎಮೋಷ್ನಲ್ ಆಗಿ ಮಾತಾಡ್ತಿರ್ತಾಳೆ. ಈ ರೀತಿ ತುಂಬ ಕಷ್ಟ ಇದೆ, ಅವತ್ತಿನ ದುಡ್ದು ಅವತ್ತೇ ನಾವು ತಿನ್ನಬೇಕು, ಅದರಲ್ಲೂ ಇನ್ನು ಓದಿಸಿ ಏನೋ ಒಂದು ದೊಡ್ಡ ವ್ಯಕ್ತಿ ಆಗಲಿ ಅಂತ ನಮ್ಮ ಅಮ್ಮ ಕಷ್ಟಪಡ್ತಿದ್ದಾರೆ, ಇದು ನಮ್ಮ ಅಪ್ಪನ ಆಸೆ ಅಂತ ಎಲ್ಲ ಹೇಳ್ತಿರ್ತಾಳೆ. ಪಿವನು ಮುಂಚೆ ಈಗಿರಲಿಲ್ಲ, ಇವರು ಮುಂಚೆ ಚೆನ್ನಾಗೇ ಇದ್ದರು. ಇವ್ರ ಮಗಳು ಮದುವೆ ಆದ್ಲು, ಬಟ್ ಇವ್ರ ಅಳಿಯ ತುಂಬ ಕುಡ್ಕ, ಅವ್ರ ಮಗಳಿಗೆ ತುಂಬ ಟಾರ್ಚರ್ ಕೊಡ್ತಿರ್ತಾನೆ, ಕುಡ್ಕೊಂಬಂದು ಹೊಡಿತಾನೂ ಇರ್ತಾನೆ. ಬೇಜಾರಿಗೆ ಈ ರೀತಿ ಯಾವಾಗಲೂ ಟೆನ್ಷನಲ್ಲಿ ಇರ್ತಾರೆ, ಕೋಪ ಕಿರ್ಚಾಡ್ತಿರ್ತಾರೆ, ಫೈಲೆಲ್ಲ ಹೊಡೆದ್ಬಿಡ್ತಾರೆ. ನನಗೆ ಇರೋ ವಿಷಯ ಎಲ್ಲ ಗೊತ್ತಲ್ವಾ, ಅದಕ್ಕೆ ನಾನು ಸುಮ್ಮನಿದ್ದೀನಿ ಅಂತ ಪಿವನ್ ಹೇಳ್ತಿರ್ತಾನೆ. ಸರಿ, ಅವ್ರು ಯಾವಾಗ ಫ್ರೀ ಇರ್ತಾರೆ ಆವಾಗ ನೋಡ್ಕೊಂಡು ನಿಮ್ಗೆ ಫೋನ್ ಮಾಡ್ತೀನಿ, ಬಂದು ಮಾತಾಡಿ ಅಂತ ಹೇಳ್ತಾನೆ. ಅವನ ಕೈಗೆ ಸೂರ್ಯ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇರಲಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಹೇಳ್ಬಿಟ್ಟು ಅವನು ಹೊರಟೋಗ್ಬಿಡ್ತಾನೆ. ಈ ಕಡೆ ಮೀನಾ ಸೂರ್ಯನು ಮನೆಗೆ ಬರ್ತಾರೆ. ಈ ಕಡೆ ಮನೋಜ ಅಂಗಡಿಲಿ ಆರಾಮಾಗಿ ಕೂತಿರ್ತಾನೆ. ಅದೇ ಟೈಮ್ಗೆ ವರ್ಕರ್ ಬಂದು ನಮ್ಮ ಅಕ್ಕನ ಮದುವೆದೆ ಒಂದು 50,000 ದುಡ್ಡು ಕೊಡಿ ಅಂತ ಕೇಳ್ತಾನೆ. ಮದುವೆಗೆ ಅಷ್ಟೊಂದು ಖರ್ಚು, ನಾನೇ ನನ್ನ ಮದುವೆನ 22,500 ಆಗಿದ್ದೀನಿ, ಅಷ್ಟೊಂದು ಖರ್ಚೆಲ್ಲ ಮಾಡಬಾರ್ದು ಅಂತ ಅವ್ನಿಗೆ ಹೇಳ್ತಿರ್ತಾನೆ. ಸರ್ ಅಡ್ವಾನ್ಸು ಅಂತ ಹೇಳ್ತಾನೆ. ಇಷ್ಟೊತ್ತವರೆಗೂ ನಾನೇನು ಹೇಳಿದ್ದು, ಕೊಡಲ್ಲ ಅಂತಲೇ ಹೇಳಿದ್ದು. ಕೊಡಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ, ನೀನು 50,000 ಅಡ್ವಾನ್ಸ್ ಕೊಟ್ಬಿಟ್ಟು ಎಲ್ಲಿಗಾರ ಎತ್ಕೊಂಡು ಹೊಂಟೋಗ್ಬಿಡು, ಆಮೇಲೆ ನಾನಿಲ್ಲಿ ಅಮ್ಮ ಅಪ್ಪ ಅಂದ್ಕೊಂಡು ಕೂತಿರ್ತೀನಿ, ಆಮೇಲೆ ಈ ತಿಂಗಳು ಸಂಬಳನೂ ಕೊಡಲ್ಲ, ಒಟ್ಟಿಗೆ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಅವನ್ನ ಬೈದು ಕಳಿಸ್ಬಿಡ್ತಾನೆ. ಅದಾದಮೇಲೆ ಮನೋಜನ ಹಳೆ ಫ್ರೆಂಡ್ ಬರ್ತಾನೆ. ಏನು ಫುಲ್ಲು ಬ್ಯುಸಿನಾ ಅಂತ ಕೇಳ್ತಾನೆ. ಖಾಲಿ ಕೂತಿರೋದು ನೋಡ್ಬಿಟ್ಟು ಹಿಂಗೆ ಕೇಳ್ತೀಯಲ್ಲ ಅಂತ ಹೇಳ್ತಿರ್ತಾನೆ. ಬಾಂಬೆಯಿಂದ ಒಂದು ಆರ್ಡ್ರ್ ತೊಗೊಬಂದಿದ್ದೀನಿ ಅಂತ ಹೇಳ್ತಾನೆ. ಹೌದಾ, ಅವರು ಫೋನ್ ಮಾಡಿ ಹೇಳ್ತಿದ್ದಂಗೆ ನಿನ್ಗೆ ಅದನ್ನು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ, ಥ್ಯಾಂಕ್ ಯು ಅಂತ ಹೇಳ್ತಿರ್ತಾನೆ. ಇಷ್ಟು ದೊಡ್ಡ ಆರ್ಡರ್ ತಂದಿದ್ದೀನಿ, ಬರೀ ಥ್ಯಾಂಕ್ ಯಲ್ಲೇ ಮುಗಿಸ್ಬಿಡ್ತೀರಾ, ಒಂದು ಈರುಳ್ಳಿ ದೋಸೆ, ಒಂದು ಕಾಫಿ, ಅದ್ರ ಜೊತೆಗೆ ಒಂದು ಸ್ವೀಟು, ಇಲ್ಲದೆ ಹೋದ್ರೆ ಹೇಗೆ ಅಂತ ಅವ್ನ ಫ್ರೆಂಡ್ ಹೇಳ್ತಾನೆ. ಸರಿ ಬ್ರೋ ಆಯಿತು ಕೊಡಿಸ್ತೀನಿ ಅಂದ್ಬಿಟ್ಟು ಅವನು ಕರ್ಕೋಗ್ತಾನೆ. ಈ ಕಡೆ ಆರಾಮಾಗಿ ಸೂರ್ಯ ಹಾಡು ಹೇಳ್ಕೊಂಡು ಕೂತಿರ್ತಾನೆ. ಈ ಕಡೆ ಮೀನಾ ಹಾಡು ಹೇಳ್ಕೊಂಡು ಕೂತಿದ್ದೀರಲ್ಲ, ಬಂದು ಊಟ ಮಾಡಿ ಬನ್ನಿ ಅಂತ ಕರಿತಾಳೆ. ನಮಗೆ ಊಟಗಳು ಬೇಡ, ಎಣ್ಣೆಗಳು ಬೇಕು, ಎಣ್ಣೆಗಳು ಅಂತಾಳೆ. ಎಣ್ಣೆಗಳು ಅಂದರೆ ಏನು ಅಂತ ಮೀನಾ ಕೇಳ್ತಾಳೆ. ಹಂಗಂದ್ರೆ ಎಣ್ಣೆ ಅಂತ ಎಣ್ಣೆ ಬಾಟ್ಲನ್ನು ತೋರಿಸ್ತಾನೆ. ಇಷ್ಟು ದಿನ ಹೊರಗಡೆ ಕರ್ಕೊಂಡ್ಬಿಡ್ತಿದ್ರಿ, ಇವಾಗ ಮನೆಗೆ ಶುರು ಮಾಡಿಬಿಟ್ಟಿದ್ದೀರಾ, ಇರಿ ಮಾವನಿಗೆ ಹೇಳ್ತೀಳಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಇದು ನಿಜವಾದಲ್ಲ, ಸುಮ್ಮನೆ ಅಂತ ಹೇಳ್ತಾನೆ. ಆ ಥರನೂ ಬರುತ್ತಾ ಅಂದಾಗ, ಇಲ್ಲ ಇದು ನಾನೇ ಸೃಷ್ಟಿ ಮಾಡಿರೋದು, ಇವಾಗ ಮಂಜುನ್ಗೆ ಕಾಲೇಜಿಗೆ ಸೇರಿಸ್ಬೇಕಂದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳಲ್ವ ಮೀನಾ, ಅದಕ್ಕೆ ಇವನು ಈ ರೀತಿ ಪ್ಲ್ಯಾನ್ ಮಾಡಿರ್ತಾನೆ. ಆ ಪ್ರಿನ್ಸಿಪಾಲ್ ಮನೆ ಮುಂದೆ ಹೋಗಿ ಕುಡ್ಕೊಂಡು ಓಡಾಡ್ತಾ ಇರ್ತೀನಿ, ನಿನಗೂ ಬೈತಾ ಇರ್ತೀನಿ, ಅದನ್ನು ನೋಡ್ಬಿಟ್ಟು ಮಂಜ ನಿಲ್ಸಕ್ಕೆ ಬಂದಾಗ ಈ ರೀತಿ ಇವ್ರ ಮನೇಲೂ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಕನಿಕರ ಬಂದು ಅವಾಗ ಅವನಿಗೆ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾನೆ. ಆದರೂ ಮೋಸ ಮಾಡ್ದಂಗೆ ಆಗಲ್ವ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಮೋಸ ಎಂಥದ್ದು ಇಲ್ಲ, ಮಂಜ ಎಕ್ಸಾಮ್ ಬರೆಯೋಂಗಾದರೆ ಸಾಕಲ್ವಾ ಅಂತ ಹೇಳ್ಬಿಟ್ಟು ಆ ಮುಂದಿನ ಭಾಗದಲ್ಲೇ ಅದೇ ರೀತಿ ಮಾಡೋಕ್ಕೆ ಹೋಗ್ತಾರೆ. ಆದರೆ ಆ ಕಥೆನೇ ಉಲ್ಟಾ ಆಗಿಬಿಟ್ಟು ಪೊಲೀಸವ್ರು ಬಂದು ಅವನ್ನ ಹೇಳ್ಕೊಗ್ಬಿಡ್ತಾರೆ. ಆದರೆ ಮೀನಾ ಬಿಡಿಸ್ಕೊಳ್ಳೋಕೆ ಹೋದಾಗ ಮಂಜನೂ ಬಿಡೋದಿಲ್ಲ. ಇದಿಷ್ಟು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತೋರಿಸಿರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ನಿಜವಾಗ್ಲೂ ಸೂರ್ಯನ ಜೈಲಿಗೆ ಹಾಕ್ತಾರಾ, ಮೀನಾ ಹೇಗೆ ಬಿಡಿಸ್ಕೊಂಬರ್ತಾಳೆ ಅನ್ನೋದನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಟಿವಿಗಿಂತ ಮುಂಚೆನೇ ಇವತ್ತು ಟೆಲಿಕಾಸ್ಟ್ ಆಗೋ ಚಾನಲಲ್ಲಿ ಏನು ಟೆಲಿಕಾಸ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆನೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ.